ಇವತ್ತಿನ ವಿಡಿಯೋದಲ್ಲಿ 11th ಚಾಪ್ಟರ್ ಇಂಟ್ರೊಡಕ್ಷನ್ ಟು 3 ಡೈಮೆನ್ಷನಲ್ ಜಿಯೋಮೆಟ್ರಿ ಈ ಚಾಪ್ಟರಿಂದ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವುದೆಲ್ಲ ಅಂತ ಹೇಳ್ಕೊಡ್ತೀನಿ. ಸೊ ಈ ಚಾಪ್ಟರ್ ಟೋಟಲ್ ವೇಟೇಜ್ ಇರೋದು 1 ಮಾರ್ಕ್ ಇದ್ದು 1 ಕ್ವೆಶನ್ ಆ್ಯಂಡ್ 3 ಮಾರ್ಕ್ಸ್ ಇದ್ದು 1 ಕ್ವೆಶನ್. ಸೊ ಟೋಟಲ್ ಮಾರ್ಕ್ಸ್ ಫಾರ್ ದಿಸ್ ಚಾಪ್ಟರ್ ಈಕ್ವಲ್ ಟು 4. 3 ಮಾರ್ಕ್ಸ್ ಇದ್ದು 1 ಕ್ವೆಶನ್ ಬರುತ್ತೆ, 1 ಮಾರ್ಕ್ ಇದ್ದು ಇದರ್ MCQ ಆರ್ ಫಿಲ್ ಇನ್ ದ ಬ್ಲ್ಯಾಂಕ್ ಯಾವುದಾದ್ರೂ ಒಂದು ಕ್ವೆಶನ್ ಬರುತ್ತೆ. ಸೊ ಟೋಟಲಿ ಈ ಚಾಪ್ಟರ್ಗಿರೋ ಮಾರ್ಕ್ಸು 4. ಸೊ ಇದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಂದರೆ 1 ಮಾರ್ಕ್ ಪಾಸಿಬಿಲಿಟೀಸ್ 3 ಡೈಮೆನ್ಷನಲ್ ಜಿಯೋಮೆಟ್ರಿನಲ್ಲಿ ದ ಕೋಆರ್ಡಿನೇಟ್ ಸಿಸ್ಟಮ್ ಇದೆ. ಆ ಕೋಆರ್ಡಿನೇಟ್ ಸಿಸ್ಟಮಲ್ಲಿ 3 ಆಕ್ಸಸ್ ಇರುತ್ತೆ. ಒಂದು ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಆ್ಯಂಡ್ ಇದು ಝೆಡ್ ಆಕ್ಸಿಸ್. ಇಲ್ಲಿ ಹಿಂದ್ಗಡೆ ಎಕ್ಸ್ ಒ ಎಕ್ಸ್ ಡ್ಯಾಶ್ ಬರುತ್ತೆ, ವೈ ಒ ವೈ ಡ್ಯಾಶ್ ಆ್ಯಂಡ್ ಝೆಡ್ ಒ ಝೆಡ್ ಡ್ಯಾಶ್. ಕರೆಕ್ಟ್ ನೋ? ಸೊ ಇದು ಎಂಟೈರ್ ಕೋಆರ್ಡಿನೇಟ್ ಸಿಸ್ಟಮ್ ಸ್ಪೇಸನ್ನು 8 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡುತ್ತೆ ಆ್ಯಂಡ್ ಈಚ್ ಪಾರ್ಟ್ ಇಸ್ ಕಾಲ್ಡ್ ಆಸ್ ಆಕ್ಟೆಂಟ್. ಸೊ ದೆರ್ ಆರ್ ಟೋಟಲಿ 8 ಆಕ್ಟೆಂಟ್ಸ್ ಇನ್ ಸ್ಪೇಸ್. ದಿಸ್ ಕೋಆರ್ಡಿನೇಟ್ ಸಿಸ್ಟಮ್ ಏನಕ್ಕಿರೋದು? ಪಾಯಿಂಟನ್ನು ಲೊಕೇಟ್ ಮಾಡೋಕ್ಕೆ, ಸ್ಪೇಸಲ್ಲಿ ಪೊಸಿಷನನ್ನು, ಪಾಯಿಂಟ್ ಪೊಸಿಷನನ್ನು ಲೊಕೇಟ್ ಮಾಡೋಕ್ಕೆ ಈ ಕೋಆರ್ಡಿನೇಟ್ ಸಿಸ್ಟಮನ್ನು ಯೂಸ್ ಮಾಡ್ತೀವಿ. ಇದರಲ್ಲಿ ಟೋಟಲಿ 3 ಆಕ್ಸಿಸ್ ಇರುತ್ತೆ, ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್ ಅಂತ. ಈ 3 ಆಕ್ಸಿಸ್ ಮತ್ತು 3 ಪ್ಲೇನ್ಸ್ ಇರುತ್ತೆ. 3 ಆಕ್ಸಿಸ್ 3 ಪ್ಲೇನ್ಸ್ ಒಟ್ಟಾಗಿ ಎಂಟೈರ್ ಸ್ಪೇಸನ್ನು 8 ಈಕ್ವಲ್ ಪಾರ್ಟ್ಸಲ್ಲಿ ಡಿವೈಡ್ ಮಾಡುತ್ತೆ. ಸೊ ಇದು ಒಂದು ಪ್ಲೇನು, ಇದು ಒಂದು ಪ್ಲೇನ್, ಇದು ಇನ್ನೊಂದು ಪ್ಲೇನ್. ಸೊ ಲೈಕ್ ದಿಸ್. ಓಕೆ, ಸೊ ದರ್ ಆರ್ ಟೋಟಲಿ 3 ಪ್ಲೇನ್ಸ್. ದಿಸ್ ಒನ್ ಪ್ಲೇನ್ ಆ್ಯಂಡ್ ದಿಸ್ ಇಸ್ ಅನದರ್ ಪ್ಲೇನ್. ಸೊ ಆಕ್ಟೆಂಟ್ಸ್ 8 ಆಕ್ಟೆಂಟ್ಸ್ ಆ್ಯಂಡ್ ಪ್ಲೇನ್ಸ್ 3 ಪ್ಲೇನ್ಸ್. ಯಾವುದೆಲ್ಲ 3 ಪ್ಲೇನ್ಸ್? ಎಕ್ಸ್ ಮತ್ತು ವೈ ಆಕ್ಸಿಸ್ ಬೌಂಡ್ ಆಗಿರುವಂಥದ್ದು ಎಕ್ಸ್ ವೈ ಪ್ಲೇನ್. ಸೊ ಇದು ಎಕ್ಸ್ ವೈ ಪ್ಲೇನ್. ಆಮೇಲೆ ಎಕ್ಸ್ ಮತ್ತು ಝೆಡ್ ಆಕ್ಸಿಸಿಂದ ಬೌಂಡ್ ಆಗಿರುವಂಥದ್ದು ಎಕ್ಸ್ ಝೆಡ್ ಪ್ಲೇನ್. ಇದು ವೈ ಮತ್ತು ಝೆಡ್ ಪ್ಲೇನ್. ಸೊ ಟೋಟಲಿ 3 ಪ್ಲೇನ್ಸ್ ಇದೆ, 8 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಆಗುತ್ತೆ. 8 ಈಕ್ವಲ್ ಪಾರ್ಟ್ಸನ್ನು, ಈಚ್ ಪಾರ್ಟನ್ನು ಆಕ್ಟೆಂಟ್ ಅಂತ ಕರಿತೀರಿ. ಟೋಟಲಿ 8 ಆಕ್ಟೆಂಟ್ಸ್ ಇರುತ್ತೆ, 3 ಆಕ್ಸಸ್ ಇರುತ್ತೆ, ಎಕ್ಸ್ ಆಕ್ಸಸ್, ವೈ ಆಕ್ಸಸ್ ಆ್ಯಂಡ್ ಝೆಡ್ ಆಕ್ಸಸ್. ಸೊ ಯೂಶ್ವಲಿ 1 ಮಾರ್ಕಿಗೆ ಇಂಥ ಕ್ವೆಶನ್ನೇ ಕೇಳೋದು. ಸೊ ಎನಿ ಪಾಯಿಂಟ್ ಇನ್ ಸ್ಪೇಸಲ್ಲಿರೋ ಪಾಯಿಂಟನ್ನು ನೀವು ಲೊಕೇಟ್ ಮಾಡಬೇಕಾದ್ರೆ ಆರ್ಡರ್ಡ್ ಟ್ರಿಪ್ಲೆಟ್ಸ್ ಯೂಸ್ ಮಾಡ್ತೀವಿ, ಎಕ್ಸ್ ಕೊಮಾ ವೈ ಕೊಮಾ ಝೆಡ್. ದಿಸ್ ಈಸ್ ಹೌ ಅ ಪಾಯಿಂಟ್ ಇನ್ ಸ್ಪೇಸ್ ಈಸ್. ಎಕ್ಸ್ ಕರೆಸ್ಪಾಂಡ್ಸ್ ಟು ಎಕ್ಸ್ ಆಕ್ಸಿಸ್, ವೈ ಕರೆಸ್ಪಾಂಡ್ಸ್ ಟು ದ ವೈ ಕೋಆರ್ಡಿನೇಟ್ ಆ್ಯಂಡ್ ಝೆಡ್ ಕರೆಸ್ಪಾಂಡ್ಸ್ ಟು ದ ಝೆಡ್ ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್. ಸೊ ಇದನ್ನು ಆರ್ಡರ್ಡ್ ಟ್ರಿಪ್ಲೆಟ್ ಅಂತ ಕರೀತಾರೆ. ದಿಸ್ ಇಸ್ ಆರ್ಡರ್ಡ್ ಟ್ರಿಪ್ಲೆಟ್. ಓಕೆ, ಇವಾಗ ಪಾಯಿಂಟ್ ಸಪೋಸ್ ಎಕ್ಸ್ ಆಕ್ಸಿಸ್ ಮೇಲೆ ಇದೆಯಂತಾದರೆ ಅದಕ್ಕೆ ವೈ ಕೋಆರ್ಡಿನೇಟ್ ಇರಲ್ಲ, ಝೆಡ್ ಕೋಆರ್ಡಿನೇಟ್ ಇರಲ್ಲ. ವೈ ಕೋಆರ್ಡಿನೇಟ್ 0 ಆಗುತ್ತೆ, ಬಿಕಾಸ್ ಇಲ್ಲಿ ಪಾಯಿಂಟ್ ಬರೀ ಎಕ್ಸ್ ಕೋಆರ್ಡಿನೇಟ್ ಮಾತ್ರ ಇದೆ ಅಂತಾದರೆ ಇಟ್ ಈಸ್ ಅ ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್. ಸೊ ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್ ಇಸ್ ಆಫ್ ದ ಫಾರ್ಮ್ ಎಕ್ಸ್ ಕೊಮಾ 0 ಕೊಮಾ 0. ದಿಸ್ ಇಸ್ ಅ ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್. ಇದು 1 ಮಾರ್ಕಿಗೆ ಪಾಸಿಬಲ್ ಕ್ವೆಶನ್. ಪಾಯಿಂಟ್ ಆನ್ ವೈ ಆಕ್ಸಿಸ್ ಆದರೆ 0 ಕೊಮಾ ವೈ ಕೊಮಾ 0 ವೈ ಆಕ್ಸಿಸ್. ಪಾಯಿಂಟ್ ಆನ್ ಝೆಡ್ ಆಕ್ಸಿಸ್ ಅಂದರೆ 0 ಕೊಮಾ 0 ಕೊಮಾ ಝೆಡ್. ದಿಸ್ ಇಸ್ ಅ ಪಾಯಿಂಟ್ ಆನ್ ಝೆಡ್ ಆಕ್ಸಿಸ್. ಅದೇ ಥರ ಪಾಯಿಂಟ್ ಎಕ್ಸ್ ವೈ ಪ್ಲೇನಲ್ಲಿರ್ಬೋದು. ಎಕ್ಸ್ ವೈ ಪ್ಲೇನಲ್ಲಿ ಇದೆಯಂತಾದರೆ ಅದಕ್ಕೆ ಹೈಟ್ ಇರಲ್ಲ. ಅದು ಇಫ್ ಸಪೋಸ್ ಇದು ಒಂದು ಪ್ಲೇನ್ ಫ್ಲೋರ್ ಅಂತ ಅಂದ್ಕೊಂಡ್ರೆ ಫ್ಲೋರ್ ಮೇಲೆ ಇರೋ ಪಾಯಿಂಟ್ಸ್ಗಳಿಗೆ ಹೈಟ್ ಇರಲ್ಲ. ಸೊ ಝೆಡ್ ಕೋಆರ್ಡಿನೇಟ್ 0 ಆಗುತ್ತೆ. ಸೊ ಎಕ್ಸ್ ಕೊಮಾ ವೈ ಕೊಮಾ 0 ಅಂದರೆ ಇಟ್ ಈಸ್ ಅ ಪಾಯಿಂಟ್ ಆನ್ ಎಕ್ಸ್ ವೈ ಪ್ಲೇನ್. ಆ ಪ್ಲೇನಲ್ಲಿ ಪಾಯಿಂಟ್ ಇರುತ್ತೆ. ಯಾವುದು 0 ಇರುತ್ತೆ ಅದು ಪ್ಲೇನ್ ಇಲ್ಲಿ ಬರಿಬಾರ್ದು ಅಷ್ಟೇ. ನೆಕ್ಸ್ಟ್ 0 ಕೊಮಾ ವೈ ಕೊಮಾ ಝೆಡ್ ಈಸ್ ಅ ಪಾಯಿಂಟ್ ಇನ್ ವೈ ಝೆಡ್ ಪ್ಲೇನ್ ಆ್ಯಂಡ್ ಎಕ್ಸ್ ಕೊಮಾ 0 ಕೊಮಾ ಝೆಡ್ ಈಸ್ ಅ ಪಾಯಿಂಟ್ ಇನ್ ಎಕ್ಸ್ ಝೆಡ್ ಪ್ಲೇನ್. ಸೊ ಇದೆಲ್ಲ 1 ಮಾರ್ಕಿಗೆ ಪಾಸಿಬಲ್ ಕ್ವೆಶನ್ಸ್. ಈಕ್ವೇಷನ್ ಆಫ್ ಎಕ್ಸ್ ಆಕ್ಸಿಸ್, ಆಮೇಲೆ ಈಕ್ವೇಷನು ಇರ್ಬೋದು. ಈಕ್ವೇಷನ್ ಆಫ್ ಎಕ್ಸ್ ಆಕ್ಸಿಸ್ ಇವಾಗ ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್ ಹೆಂಗಿರುತ್ತೆ? ವೈ ಕೋಆರ್ಡಿನೇಟ್ 0, ಝೆಡ್ ಕೋಆರ್ಡಿನೇಟ್ 0. ಸೊ ವೈ ಈಕ್ವಲ್ ಟು 0, ಝೆಡ್ ಈಕ್ವಲ್ ಟು 0. ಈಕ್ವೇಷನ್ ಆಫ್ ವೈ ಆಕ್ಸಿಸ್ ಹೆಂಗಿರುತ್ತೆ? ಎಕ್ಸ್ ಈಕ್ವಲ್ ಟು 0, ಝೆಡ್ ಈಕ್ವಲ್ ಟು 0. ಈಕ್ವೇಷನ್ ಆಫ್ ಝೆಡ್ ಆಕ್ಸಿಸ್ ಹೆಂಗಿರುತ್ತೆ? ಎಕ್ಸ್ ಈಕ್ವಲ್ ಟು 0. ಯಾವ ಕೋಆರ್ಡಿನೇಟ್ ಆಕ್ಸಿಸ್ ಮೇಲೆ 0 ಅದು ಈಕ್ವೇಷನ್ ಅಂತ ಆಗುತ್ತೆ. ಸೊ ಈಕ್ವೇಷನ್ ಆಫ್ ಎಕ್ಸ್ ವೈ ಝೆಡ್ ಆಕ್ಸಿಸ್, points on xyz axis, points in xyz plane, point in spaces with the 3 coordinates,
there are totally 8 octants, 3 planes and 3 axes, x axis, y axis, z axis respectively, and origin ಅನ್ನ 0, 0, 0 ಅಂತ ಕರಿತೀವಿ. ಆರ್ಡರ್ಡ್ ಟ್ರಿಪ್ಲೆಟ್ ಇದು. ಒರಿಜಿನ್ ಇಸ್ ಅ ಪಾಯಿಂಟ್ ವೇರ್ ಆಲ್ ದ 3 axes meet. ಇನ್ನು ಒಂದು 1 ಮಾರ್ಕಿಗೆ ಪಾಸಿಬಲ್ ಕ್ವೆಶನ್ಸ್ ಯಾವುದಂದ್ರೆ, ಒಂದು ಪಾಯಿಂಟ್ ಕೊಟ್ಟಿರ್ತಾರೆ, ಆ ಪಾಯಿಂಟ್ ಬಿಲಾಂಗ್ಸ್ ಟು ವಿಚ್ ಆಫ್ ದ ಆಕ್ಟೆಂಟ್ ಅಂತ ಫೈಂಡ್ ಔಟ್ ಮಾಡಬೇಕು. ಅಂದರೆ ಬೇಸ್ಡ್ ಆನ್ ದ ಸೈನ್ ಆಫ್ ದ ಆಕ್ಟೆಂಟ್ಸ್. ಇವಾಗ ಅದಕ್ಕೆ ಒಂದು ಈಸಿ ಮೆಥಡ್ ನೆನ್ಪಿಟ್ಕೊಳ್ಳೋಕ್ಕೆ ಅಂದರೆ ಫಸ್ಟ್ ಎಕ್ಸ್ ವೈ ಝೆಡ್ ಬರ್ಕೊಳ್ಳಿ. ಫಸ್ಟ್, ಸೆಕೆಂಡ್ ಆಕ್ಟೆಂಟ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್, ಏಯ್ತ್ ಈ ಥರ ಹಾಕ್ಕೋಬೇಕು ಫಸ್ಟು. ಆಮೇಲೆ ಇಲ್ಲಿ ಝೆಡ್ ಕೋಆರ್ಡಿನೇಟಿಂದ ಇಲ್ಲಿ ಆಲ್ ಫಸ್ಟ್ 4 ಪಾಸಿಟಿವ್, ನೆಕ್ಸ್ಟ್ ನೆಗೆಟಿವ್. ಇಲ್ಲಿ ನೆಕ್ಸ್ಟ್ ವೈ ಕೋಆರ್ಡಿನೇಟಿಗೆ ಪ್ಲಸ್ ಪ್ಲಸ್, ಮೈನಸ್ ಮೈನಸ್, ಪ್ಲಸ್ ಪ್ಲಸ್, ಮೈನಸ್ ಮೈನಸ್. ಎಕ್ಸ್ ಕೋಆರ್ಡಿನೇಟಿಗೆ ಫಸ್ಟ್ ಪ್ಲಸ್ಸು, ಲಾಸ್ಟ್ ಪ್ಲಸ್ಸು. ಇಲ್ಲೆಲ್ಲ ಮೈನಸ್ ಮೈನಸ್, 2 ಸಲ ಮೈನಸ್, 2 ಸಲ ಪ್ಲಸ್, 2 ಸಲ ಮೈನಸ್, ಈ ಥರ ರಿಪೀಟ್ ಆಗ್ತಾ ಇದೆ. ಇದು ಪ್ಯಾಟರ್ನನ್ನು ನೆನ್ಪಿಟ್ಕೊಂಡ್ರೆ ನಿಮಗೆ ಯಾವುದೇ ಪಾಯಿಂಟ್ ಕೊಡಲಿ ಇಮಿಡಿಯೇಟ್ಲಿ ಇಲ್ಲಿ ಸರ್ಚ್ ಮಾಡಬೇಕು. ಕೊಟ್ಟಿರೋ ಪಾಯಿಂಟಲ್ಲಿ ಸೈನ್ ಹೆಂಗಿದೆ, ಇದು ಯಾವ ಸೈನಲ್ಲಿ ಬರುತ್ತೆ ಅಂತ, ಯಾವ ಆಕ್ಟೆಂಟಲ್ಲಿ ಬರುತ್ತೆ ಅಂತ ಚೆಕ್ ಮಾಡಬೇಕು. ಸಿ ಫಾರ್ ಎಕ್ಸಾಂಪಲ್ ಈ ಥರ ಒಂದು ಪಾಯಿಂಟ್ ಕೊಟ್ಟಿರ್ತಾರೆ, 2, -4, 5. ಇದೇನಿದೆ, ಎಕ್ಸ್ ಪಾಸಿಟಿವ್ ಇದೆ, ವೈ ನೆಗೆಟಿವ್ ಇದೆ, ಝೆಡ್ ಪಾಸಿಟಿವ್ ಇದೆ. ಸೊ ಪ್ಲಸ್ ಮೈನಸ್ ಪ್ಲಸ್ ಎಲ್ಲಿ ಬರುತ್ತೆ, ಸಿ ಪ್ಲಸ್ ಮೈನಸ್ ಪ್ಲಸ್. ಸೊ ದಿಸ್ ಬಿಲಾಂಗ್ಸ್ ಟು ದ 4th ಆಕ್ಟೆಂಟ್ ಅಂತ ಬರೆದ್ರೆ ಆಯಿತು. 1 ಮಾರ್ಕ್ಗೆ ಯೂಶ್ವಲಿ ಈ ಕ್ವಶನೇ ಜಾಸ್ತಿ ಕೇಳೋದು. ಸೊ ಹೆಂಗೆ ನೆನ್ಪಿಟ್ಕೋಬೇಕು, ಎಕ್ಸ್ ವೈ ಝೆಡ್ ಬರಿಬೇಕು, 8 ಕಾಲಮ್ಸ್ ಬರಿಬೇಕು. ಇಲ್ಲಿ ಝಡ್ಡಿಂದ ಸ್ಟಾರ್ಟ್ ಮಾಡಬೇಕು, 4 ಪ್ಲಸ್ 4 ಮೈನಸ್. ನೆಕ್ಸ್ಟ್ ವೈಗೆ 2 ಪ್ಲಸ್ 2 ಮೈನಸ್ 2 ಪ್ಲಸ್ 2 ಮೈನಸ್ ಆಲ್ಟರ್ನೇಟಿವ್ ಆಗಿ. ಈ ಫಸ್ಟ್ ಎಕ್ಸಿಗೆ ಫಸ್ಟ್ ಪ್ಲಸ್ ಹಾಕೊಳ್ಳಿ, ಲಾಸ್ಟ್ ಪ್ಲಸ್ ಹಾಕೊಳ್ಳಿ. ನೆಕ್ಸ್ಟು 2 ಟೈಮ್ಸ್ ಮೈನಸ್, ನೆಕ್ಸ್ಟ್ 2 ಟೈಮ್ಸ್ ಪ್ಲಸ್, 2 ಟೈಮ್ಸ್ ಮೈನಸ್. ಅದೇ ಆಲ್ಟರ್ನೇಟಿವ್ ಆಗಿ ರಿಪೀಟ್ ಆಗಬೇಕು. ಬಟ್ ಫಸ್ಟ್ ಮತ್ತು ಲಾಸ್ಟ್ ಯಾವತ್ತು ಪಾಸಿಟಿವ್ ಬೇಕು. ಸೊ 7th ಆಕ್ಟೆಂಟಲ್ಲಿ ಯಾವತ್ತು ಆಲ್ 3 ವ್ಯಾಲ್ಯೂಸ್ ಆರ್ ನೆಗೆಟಿವ್ ಆ್ಯಂಡ್ ಫಸ್ಟ್ ಆಕ್ಟೆಂಟಲ್ಲಿ ಯಾವತ್ತು ಆಲ್ 3 ವ್ಯಾಲ್ಯೂಸ್ ಆರ್ ಪಾಸಿಟಿವ್. ಹಿಂಗೆ ಯಾವುದೇ ಕೊಡಲಿ, ಇವಾಗ -4, -1, 6 ಅಂತ ಕೊಟ್ಟಿದೆ. ದಿಸ್ ಇಸ್ ಇನ್ ವಿಚ್ ಆಕ್ಟೆಂಟ್ ಇಟ್ ಲೈಸ್. ನೆಗೆಟಿವ್ ನೆಗೆಟಿವ್ ಪಾಸಿಟಿವ್ ಇದೆ. ಸೊ ಇಲ್ಲಿ ಚೆಕ್ ಮಾಡಬೇಕು, ನೆಗೆಟಿವ್ ನೆಗೆಟಿವ್ ಪಾಸಿಟಿವ್ ಯಾವ ಆಕ್ಟೆಂಟಿಗೆ ಬರುತ್ತೆ, ಇಟ್ ಈಸ್ ಇನ್ ದ 3rd ಆಕ್ಟೆಂಟ್. ಇದು ಪಾಸಿಬಲ್ 1 ಮಾರ್ಕ್ ಕ್ವೆಶ್ಚನ್. ಇವಾಗ 3 ಮಾರ್ಕ್ಸ್ ಕ್ವೆಶನ್ಸ್ಗೆ ಯಾವುದೆಲ್ಲ ಪಾಸಿಬಿಲಿಟಿ ಚೆಕ್ ಮಾಡೋಣ. 3 ಮಾರ್ಕ್ಸ್ ಕ್ವೆಶನ್ಸ್ಗೆ ಆನ್ಸರ್ ಮಾಡಬೇಕಾದ್ರೆ ಒಂದೇ ಒಂದು ಫಾರ್ಮುಲಾ, ಇಂಪಾರ್ಟೆಂಟ್ ಫಾರ್ಮುಲಾ, ದಟ್ ಈಸ್ ಡಿಸ್ಟೆನ್ಸ್ ಫಾರ್ಮುಲಾ ನಿಮಗೆ ಬೇಕು. ಮೋಸ್ಟ್ ಆಫ್ ದ ಕ್ವೆಶನ್ಸ್ ಆರ್ ಬೇಸ್ಡ್ ಆನ್ ಡಿಸ್ಟೆನ್ಸ್ ಫಾರ್ಮುಲಾ. ಅಂದರೆ 2 ಪಾಯಿಂಟ್ ಕೊಟ್ಟಿದ್ದಾರೆ ಸ್ಪೇಸಲ್ಲಿ, x1 y1 z1, x2 y2 z2. ಈ 2 ಪಾಯಿಂಟ್ ಮಿಡ್ಲಲ್ಲಿರುವ ಡಿಸ್ಟೆನ್ಸ್ ಮೆಷರ್ ಮಾಡಬೇಕಾದ್ರೆ ವಿ ಯೂಸ್ ಡಿಸ್ಟೆನ್ಸ್ ಫಾರ್ಮುಲಾ ವಿಚ್ ಇಸ್ ಗಿವನ್ ಬೈ ಸ್ಕ್ವೇರ್ ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಪ್ಲಸ್ z2 - z1 ಹೋಲ್ ಸ್ಕ್ವೇರ್. ಈ ಫಾರ್ಮುಲಾ ನೆನ್ಪಿಟ್ಕೋಬೇಕು. ಇವಾಗ ಇನ್ನೂ ಒಂದಿದೆ ಮಿಡ್ ಪಾಯಿಂಟ್ ಫಾರ್ಮುಲಾ. ಮಿಡ್ ಪಾಯಿಂಟ್ ಫಾರ್ಮುಲಾ ಕೆಲವೊಂದ್ಸಲ ಪ್ಯಾರಲೋಗ್ರಾಮ್ ವೆರಿಫೈ ಮಾಡುವಾಗ ಯೂಸ್ ಮಾಡ್ತೀವಿ. ಸೊ ಅದನ್ನು ಒಂದು ನೆನ್ಪಿಟ್ಕೊಳ್ಳಿ. 2Dನಲ್ಲಿ ಸ್ಟ್ರೇಟ್ ಲೈನ್ಸಲ್ಲಿ ಹೆಂಗೆ ಮಿಡ್ ಪಾಯಿಂಟ್ ಫಾರ್ಮುಲಾ ಓದಿದ್ದೀರಾ, ಸೇಮ್ ಒಂದು ಎಕ್ಸ್ಟ್ರಾ ಕೋಆರ್ಡಿನೇಟ್ ಇರುತ್ತೆ ಝಡ್ ಅಷ್ಟೇ. ಸೊ ಮಿಡ್ ಪಾಯಿಂಟ್ ಫಾರ್ಮುಲಾ, ಸಪೋಸ್ ಯು ಹ್ಯಾವ್ ಅ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ 2 ಪಾಯಿಂಟ್ಸ್ A and B, ಅದರ ಮಿಡ್ಲ್ ಪಾಯಿಂಟ್ ಇದ್ದು ಕೋಆರ್ಡಿನೇಟ್ಸ್ ಬೇಕಾದರೆ x1 + x2/2, y1 + y2/2, z1 + z2/2. ಅದೇ ಥರ ಸೆಂಟ್ರಾಯ್ಡ್ ಫಾರ್ಮುಲಾ ಬೇಕಂತಾದರೆ ಸೆಂಟ್ರಾಯ್ಡ್ ಫಾರ್ಮುಲಾ ಅಂದ್ರೇನು, ಸಪೋಸ್ ಯು ಹ್ಯಾವ್ ಅ ಟ್ರಯಾಂಗಲ್ ವಿತ್ 3 vertices x1 y1, x2 y2 and x3 y3. Then centroid of this triangle, centroid ಅಂದ್ರೇನು, it is the meeting point or point of intersection of medians of a triangle. ಅದನ್ನು centroid ಅಂತ ಕರಿತೀವಿ. G. Centroid of a triangle is given by x1 + x2 + x3/3. ಈ 3 vertices x coordinate ಆ್ಯಡ್ ಮಾಡಬೇಕು, y1 + y2 + y3/3. ಇದು ಯಾವ ಕೇಸಲ್ಲಿ, 2Dನಲ್ಲಿ. ಬಟ್ ನೀವಿಲ್ಲೂ 3Dನಲ್ಲಿ ಓದ್ತಾ ಇದ್ದೀರಾ. ಸೊ ಯು ವಿಲ್ ಹ್ಯಾವ್ 3 coordinates ಹಿಯರ್, x3 y3 z3. ಸೊ ಇನ್ನೂ ಒಂದು ಬಂದುಬಿಡುತ್ತೆ, z1 + z2 + z3/3. ಈ ಫಾರ್ಮುಲಾನ ಸೆಂಟ್ರಾಯ್ಡ್ ಫಾರ್ಮುಲಾ ಅಂತ ಕರಿತೀವಿ. ಡಿಸ್ಟೆನ್ಸ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾ ಆ್ಯಂಡ್ ಸೆಂಟ್ರಾಯ್ಡ್ ಫಾರ್ಮುಲಾ. ಸೊ ಬೇಸ್ಡ್ ಆನ್ ಡಿಸ್ಟೆನ್ಸ್ ಫಾರ್ಮುಲಾನೇ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ಇರೋದು. ಲೆಟ್ ಅಸ್ ಸಿ ಹೌ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಇವಾಗ 3 ಮಾರ್ಕ್ಸ್ಗೆ ಫಸ್ಟ್ ಪಾಸಿಬಲ್ ಕ್ವೆಶನ್ ಯಾವುದು ನೋಡೋಣ. ವೆರಿಫೈ
3 vertices ಕೊಟ್ಟಿದ್ದಾರೆ. There is a triangle with the 3 vertices. A is 0, 7, 10 and B is -1, 6, 6 and C is -4, 9, 6. ಇದು ಯಾವ ಟ್ರಯಾಂಗಲ್ ನಮಗೆ ಗೊತ್ತಿಲ್ಲ, ಜಸ್ಟ್ a triangle with the 3 vertices are given. So you have to verify that are these 3 vertices, are they vertices of a right angle triangle? Right angle triangle ಅಂದ್ರೆ ಏನು? One of the angle must be 90 degree, right angle triangle ಅಲ್ಲಿ. So right angle triangle, you know that it satisfies Pythagoras theorem. The AC square equal to AB square plus BC square. ಈ ಥಿಯರಮ್ ಸ್ಯಾಟಿಸ್ಫೈ ಆಗುತ್ತೆ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ. ಸೊ ಸಪೋಸ್ ಇದು ಟ್ರಯಾಂಗಲ್ ಇದ್ದು ರೈಟ್ ಆಂಗಲ್ ಟ್ರಯಾಂಗಲ್ ಇದ್ದು ವರ್ಟಿಸಸ್ ಅಂತ ಆದ್ರೆ, ಸೊ ಇಟ್ ಹ್ಯಾಸ್ ಟು ಸ್ಯಾಟಿಸ್ಫೈ ದಿಸ್ ಕಂಡೀಷನ್, ಪೈಥಾಗೋರಸ್ ಥಿಯರಮ್. ಸೊ ಇದು ಸ್ಯಾಟಿಸ್ಫೈ ಆಗಬೇಕು ಅಂತಾದರೆ ನಿಮಗೇನು ಫಸ್ಟ್ ಬೇಕು? ಸೈಡ್ ಎ ಬಿ ಡಿಸ್ಟೆನ್ಸ್ ಬೇಕು, ಸೈಡ್ ಬಿ ಸಿ ಲೆಂತ್ ಬೇಕು, ಸೈಡ್ ಎ ಸಿ ಲೆಂತ್ ಬೇಕು. ಆಮೇಲೆ ನೀವು ಅದ್ರ ಸ್ಕ್ವೇರ್ ಫೈಂಡ್ ಔಟ್ ಮಾಡಬೇಕು. ಸೊ ಕೊಟ್ಟಿರೋ ಪಾಯಿಂಟ್ಸನ್ನು ಫಸ್ಟು ಎ ಅಂತ ನೇಮ್ ಮಾಡಿ, ಫಸ್ಟ್ ಪಾಯಿಂಟನ್ನು, ಸೆಕೆಂಡ್ ಪಾಯಿಂಟನ್ನು ಬಿ ಆ್ಯಂಡ್ ಥರ್ಡ್ ಪಾಯಿಂಟನ್ನು ಸಿ ಅಂತ ನೇಮ್ ಮಾಡ್ಕೋಬೇಕು. ಆಮೇಲೆ ನನಗೆ ಡಿಸ್ಟೆನ್ಸ್ ಎ ಬಿ ಬೇಕು, ಬಿ ಸಿ ಬೇಕು, ಎ ಸಿ ಬೇಕು. ನನಗೆ ಡೈರೆಕ್ಟ್ಲಿ ಎ ಬಿನೇ ಬೇಕಾಗಿಲ್ಲ, ಎ ಬಿ ಸ್ಕ್ವೇರ್ ಬೇಕು. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಅಂದ್ರೇನು? ಸ್ಕ್ವೇರ್ ರೂಟ್ ಬರಿತೀವಿ ರೀ ನಾವು. ಎ ಬಿ ಸ್ಕ್ವೇರ್ ಬರೆದ್ರೆ ಸ್ಕ್ವೇರ್ ರೂಟ್ ಬರಿಬೇಕಂತಿಲ್ಲ, ಡೈರೆಕ್ಟ್ಲಿ x2 - x1 ಸ್ಕ್ವೇರ್ ಪ್ಲಸ್ y2 - y1 ಸ್ಕ್ವೇರ್ ಪ್ಲಸ್ z2 - z1 ಸ್ಕ್ವೇರ್. ಏನಕ್ಕೆ ಇದು ಫಾರ್ಮುಲಾ? ಎ ಬಿ ಅಂದರೆ ಸ್ಕ್ವೇರ್ ರೂಟ್ ಆಫ್, ಬಟ್ ನಮಗೆ ಎ ಬಿ ಸ್ಕ್ವೇರ್ ಬೇಕು. ಸೊ ಇಲ್ಲಿ ಸ್ಕ್ವೇರ್ ರೂಟ್, ಡಿಸ್ಟೆನ್ಸ್ ಫಾರ್ಮುಲಾದಲ್ಲಿ ಸ್ಕ್ವೇರ್ ರೂಟ್ ಬರಲ್ಲ. ಸೇಮ್ ಫಾರ್ಮುಲಾನೇ, ಬಟ್ ಎ ಬಿ ಸ್ಕ್ವೇರ್ ತಗೊಂಡಿರೋದ್ರಿಂದ ಸ್ಕ್ವೇರ್ ರೂಟ್ ಬರಲ್ಲ. ಸೊ ಎ ಬಿ ಸ್ಕ್ವೇರ್ ಡಿಸ್ಟೆನ್ಸ್ ಬೇಕು. ಟೇಕ್ ಇಟ್ ಆಸ್ x1 y1 z1, ಇದನ್ನು x2 y2 z2 ಅಂತ ತಗೊಳ್ಳಿ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, x2 - x1 -1 - 0 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 6 - 7 ಹೋಲ್ ಸ್ಕ್ವೇರ್ ಪ್ಲಸ್ z2 - z1 6 - 10 ಹೋಲ್ ಸ್ಕ್ವೇರ್. ಸೊ ಏನು ಸಿಗುತ್ತೆ ಇದು? -1 - 0 ಅಂದರೆ -1 ಹೋಲ್ ಸ್ಕ್ವೇರ್ ಅಂದರೆ +1. ನೆಗೆಟಿವ್ ನಂಬರ್ ಸ್ಕ್ವೇರ್ ಮಾಡಿದರೂ ಪಾಸಿಟಿವೇ ಆಗುತ್ತೆ. ಪ್ಲಸ್ 6 - 7 ಅಂದರೆ -1 ಹೋಲ್ ಸ್ಕ್ವೇರ್ ಇಸ್ +1. 6 - 10 ಅಂದರೆ -4 ಹೋಲ್ ಸ್ಕ್ವೇರ್ ಇಸ್ 16. ಸೊ ಟೋಟಲಿ ಇದೇನಾಗುತ್ತೆ? 18. ಎ ಬಿ ಸ್ಕ್ವೇರ್ ಸಿಕ್ತು. ನೆಕ್ಸ್ಟ್ ಬಿ ಸಿ ಸ್ಕ್ವೇರ್ ಫೈಂಡ್ ಔಟ್ ಮಾಡಿ. ಅದೇ ಥರ ಇದನ್ನು x1 y1 z1 ಅಂತ ತಗೊಳ್ಳಿವಾಗ ಇದು x2 y2 z2. ಅಪ್ಲೈ ದ ಸೇಮ್ ಫಾರ್ಮುಲಾ, x2 - x1 -4 ಮೈನಸ್ ಆಫ್ -1. ಇಲ್ಲಿ ಕೇರ್ಫುಲ್ ಆಗಿರಬೇಕು, ಸ್ವಲ್ಪ ಬ್ರ್ಯಾಕೆಟ್ ಎಕ್ಸ್ಟ್ರಾ ಹಾಕ್ಕೊಂಡು ಸೈನ್ಸ್ ಕೇರ್ಫುಲಿ ಅಬ್ಸರ್ವ್ ಮಾಡಬೇಕು. ನೆಕ್ಸ್ಟ್ y2 - y1 ದಟ್ ಈಸ್ 9 - 6 ಹೋಲ್ ಸ್ಕ್ವೇರ್ ಪ್ಲಸ್ z2 - z1 6 - 6 ಹೋಲ್ ಸ್ಕ್ವೇರ್. ಸೊ -4 +1 ಆಗುತ್ತೆ. -4 +1 ಅಂದರೆ -3. -3 ಹೋಲ್ ಸ್ಕ್ವೇರ್ ಅಂದರೆ 9. 9 - 6 3 ಸ್ಕ್ವೇರ್ ಇಸ್ 9 ಪ್ಲಸ್ 6 - 6 0. 9 + 9 18 ಆಯಿತು. ನೆಕ್ಸ್ಟ್ ನನಗೆ ಸಿ ಎ ಸ್ಕ್ವೇರ್ ಅಥವಾ ಎ ಸಿ ಸ್ಕ್ವೇರ್ ಬೇಕು. ಸಿ ಎ ಸ್ಕ್ವೇರ್ ಇದು x1 y1 z1, ಇದು x2 y2 z2. ಅಪ್ಲೈ ಮಾಡಿ. x2 - x1 0 -4 ಹೋಲ್ ಸ್ಕ್ವೇರ್. ಇದು ಮೈನಸ್ ಇದಕ್ಕೆ ಇರುವಾಗ ಒಂದು ಬ್ರ್ಯಾಕೆಟ್ ಹಾಕೋಬೇಕು, ಯಾಕಂದರೆ ಮೈನಸ್ ಪ್ಲಸ್ ಆಗುತ್ತೆ, ಅದಕ್ಕೆ ಪ್ಲಸ್ಸು 7 - 9 ಹೋಲ್ ಸ್ಕ್ವೇರ್ ಪ್ಲಸ್ಸು 10 - 6 ಹೋಲ್ ಸ್ಕ್ವೇರ್. ಸೊ ಇದನ್ನು ಸಿಂಪ್ಲಿಫೈ ಮಾಡಿ. ಮೈನಸ್ ಪ್ಲಸ್ 4 ಸ್ಕ್ವೇರ್ ಇಸ್ 16 ಪ್ಲಸ್ -2 ಸ್ಕ್ವೇರ್ ಇಸ್ 4 ಪ್ಲಸ್ 10 - 6 4 ಸ್ಕ್ವೇರ್ ಇಸ್ 16. ದಿಸ್ ಇಸ್ 32 + 4 ವಿಚ್ ಇಸ್ 36. ಇವಾಗ ಚೆಕ್ ಮಾಡಿ. ಸಮ್ ಆಫ್ ಸ್ಕ್ವೇರ್ಸ್ ಆಫ್ ಎನಿ 2 ಈಸ್ ಇಟ್ ಈಕ್ವಲ್ ಟು ದ ಥರ್ಡ್ ಸ್ಕ್ವೇರ್. ಓಕೆ, ಸೈಡ್ ಇವಾಗ ನೋಡಿ 18 + 18 = 32 ಬರುತ್ತೆ. ಸೊ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು 18 + 18 ದಟ್ ಈಸ್ ಈಕ್ವಲ್ ಟು 36 ವಿಚ್ ಇಸ್ ಸಿ ಎ ಸ್ಕ್ವೇರ್. ಸೊ ದಿಸ್ ಸ್ಯಾಟಿಸ್ಫೈ ದ ಕಂಡೀಷನ್ ಆಫ್ Pythagoras theorem. Sum of squares of any two sides equal to the square of third side. So therefore A, B, C are vertices of these are vertices of right angle triangle. ಯಾವ ಪಾಯಿಂಟಲ್ಲಿ ಯಾವ ವರ್ಟೆಕ್ಸಲ್ಲಿ ರೈಟ್ ಆ್ಯಂಗಲ್ ಇದೆ ಅಂದರೆ ವರ್ಟೆಕ್ಸ್ ಬಿ. ಇಲ್ಲಿ ಕಾಮನ್ ವರ್ಟೆಕ್ಸ್ ಯಾವುದು? ಬಿ. ವರ್ಟೆಕ್ಸ್ ಬಿನಲ್ಲಿ ರೈಟ್ ಆ್ಯಂಗಲ್ ಇದೆ. ಸೊ ಎ ಸಿ ಈಸ್ ದ ಹೈಪೋಟನಸ್, ದಟ್ ಈಸ್ ದ ಲಾಂಗೆಸ್ಟ್ ಸೈಡ್. ಇವಾಗ 3 ಮಾರ್ಕ್ಸ್ಗೆ ಇನ್ನೊಂದು ಪಾಸಿಬಲ್ ಕ್ವೆಶನ್ ಯಾವ? ಶೋ ದ್ಯಾಟ್ ದ ಪಾಯಿಂಟ್ಸ್ ಆರ್ ಕೊಲೀನಿಯರ್. ಕೊಲೀನಿಯರ್ ಅಂದ್ರೇನು? ದೇ ಲೈ ಅಲಾಂಗ್ ದ ಸೇಮ್ ಲೈನ್. ಅಲಾಂಗ್ ಸೇಮ್ ಲೈನ್ ಅಂದರೆ 3 ಪಾಯಿಂಟ್ ಒಂದೇ ಲೈನ್ ಮೇಲೆ ಇರುತ್ತೆ ಅಂತ. ಸೊ ಫಸ್ಟ್ ಪಾಯಿಂಟ್ಸನ್ನು ನೇಮ್ ಮಾಡ್ಕೊಳ್ಳಿ. -2 3 5
B as 1, 2, 3 and C as 7, 0, -1. ಇದಕ್ಕೂ ಡಿಸ್ಟೆನ್ಸ್ ಫಾರ್ಮುಲಾನೇ ಯೂಸ್ ಮಾಡಬೇಕು. ಸಪೋಸ್ ಎ ಬಿ ಸಿ ಒಂದೇ ಲೈನಲ್ಲಿ ಇದೆ ಅಂತಾದರೆ ಯು ಫೈಂಡ್ ಔಟ್ ಡಿಸ್ಟೆನ್ಸ್ ಬಿಟ್ವೀನ್ ಎ ಬಿ, ಡಿಸ್ಟೆನ್ಸ್ ಬಿಟ್ವೀನ್ ಬಿ ಸಿ ಆ್ಯಂಡ್ ಡಿಸ್ಟೆನ್ಸ್ ಬಿಟ್ವೀನ್ ಎ ಸಿ. ಸಮ್ ಆಫ್ ಟೂ ಡಿಸ್ಟೆನ್ಸಸ್ ಇಫ್ ಇಟ್ ಈಸ್ ಈಕ್ವಲ್ ಟು ದ ಥರ್ಡ್ ಡಿಸ್ಟೆನ್ಸ್, ಥರ್ಡ್ ಲೆಂತ್, ದೆನ್ ಆಲ್ ದ 3 ಪಾಯಿಂಟ್ಸ್ ಆರ್ ಇನ್ ಅಲಾಂಗ್ ದ ಸೇಮ್ ಲೈನ್. ಆ ಥರ ಅದು ಮೆಥಡ್ ಪ್ರೂವ್ ಮಾಡೋಕ್ಕೆ. ಸೊ ಎ ಬಿ ಬೇಕು, ಬಿ ಸಿ ಬೇಕು, ಎ ಸಿ ಬೇಕು ಅಂದರೆ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಬೇಕು. ಎ ಬಿ ಸ್ಕ್ವೇರ್ ಬೇಕಾಗಿಲ್ಲ ಇವಾಗ. ಆವಾಗ ಪೈಥಾಗೋರಸ್ ಥಿಯರಮಲ್ಲಿ ಎ ಬಿ ಸ್ಕ್ವೇರ್ ಯೂಸ್ ಮಾಡಿದ್ರಿ, ಇವಾಗ ಸ್ಕ್ವೇರ್ ಬೇಡ. ಜಸ್ಟ್ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ ಯೂಸಿಂಗ್ ದ ಡಿಸ್ಟೆನ್ಸ್ ಫಾರ್ಮುಲಾ. x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಪ್ಲಸ್ z2 - z1 ಹೋಲ್ ಸ್ಕ್ವೇರ್ ಅಲಾಂಗ್ ವಿತ್ ದ ಸ್ಕ್ವೇರ್ ರೂಟ್ ಇವಾಗ ಬೇಕು. ಸೊ ಈ ಪಾಯಿಂಟಲ್ಲಿ ಇದು x1 y1 z1 ಅಂತ ಕನ್ಸಿಡರ್ ಮಾಡಿ, ಇದು x2 y2 z2 ಸರಿನಾ. ದಿಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 - x1 1 ಮೈನಸ್ ಆಫ್ -2 ಹೋಲ್ ಸ್ಕ್ವೇರ್. ಒಂದು ಬ್ರ್ಯಾಕೆಟ್ ಹಾಕೋಬೇಕು ಬಿಕಾಸ್ ಇಲ್ಲೊಂದು ಎಕ್ಸ್ಟ್ರಾ ಮೈನಸ್ ಇದೆ ಇದಕ್ಕೆ. ಪ್ಲಸ್ y2 - 2 - 3 ಹೋಲ್ ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ 3 - 5 ಹೋಲ್ ಸ್ಕ್ವೇರ್. ಇದು ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಿ ಇವಾಗ. ಸ್ಕ್ವೇರ್ ರೂಟ್ ಆಫ್ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ. 1 + 2 ಅಂದರೆ 3, 3 ಸ್ಕ್ವೇರ್ ಇಸ್ 9 ಪ್ಲಸ್ 2 - 3 ಅಂದರೆ -1 - 1 ಹೋಲ್ ಸ್ಕ್ವೇರ್ ಇಸ್ +1 ಪ್ಲಸ್ 3 - 5 ಹೋಲ್ ಸ್ಕ್ವೇರ್ ಅಂತಂದರೆ -2 ಹೋಲ್ ಸ್ಕ್ವೇರ್ -2 ಹೋಲ್ ಸ್ಕ್ವೇರ್ ಅಂದರೆ 4. ದಿಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 14. ಇವಾಗ ನೆಕ್ಸ್ಟ್ ಅದೇ ಥರ ಬಿ ಸಿ ಫೈಂಡ್ ಔಟ್ ಮಾಡಬೇಕು. ಬಿ ಸಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ ಇದನ್ನು x1 y1 z1 ಅಂತ ಬರೀರಿ, ಇದು x2 y2 z2 ಬರೀರಿ. ಇಂಟರ್ಚೇಂಜ್ ಮಾಡಿದ್ರೂ ಆಗತ್ತೆ ಬಿಕಾಸ್ ಅಲ್ಲಿ ಸ್ಕ್ವೇರ್ ಇರೋದ್ರಿಂದ x2 - x1 ಮಾಡಿದ್ರು ಅಂದರೆ x1 - x2 ಮಾಡಿದ್ರು ಒಂದೇ. ಸ್ಕ್ವೇರ್ ಮೇಕ್ಸ್ ಎವ್ರಿಥಿಂಗ್ ಪಾಸಿಟಿವ್. ಸೊ ಇವಾಗ 7 - 1 ಹೋಲ್ ಸ್ಕ್ವೇರ್ ಪ್ಲಸ್ 0 - 2 ಹೋಲ್ ಸ್ಕ್ವೇರ್, ಇದು z2 - z1 -1 - 3 ಹೋಲ್ ಸ್ಕ್ವೇರ್. ಸೊ ಏನಾಗುತ್ತೆ ಇದು ವ್ಯಾಲ್ಯೂ? ದಿಸ್ ಇಸ್ 6 ಸ್ಕ್ವೇರ್ 36 ಪ್ಲಸ್ 2 ಸ್ಕ್ವೇರ್ 4 ಪ್ಲಸ್ 4 ಸ್ಕ್ವೇರ್ ಇಟ್ ಇಸ್ 16. ಸೊ ದಿಸ್ ಈಕ್ವಲ್ ಟು 40 ಪ್ಲಸ್ 16 56 ಆಗುತ್ತೆ. ದಿಸ್ ವ್ಯಾಲ್ಯೂ ಈಕ್ವಲ್ ಟು 56. ನೆಕ್ಸ್ಟ್ ನಮಗೇನು ಬೇಕು? ಸಿ ಎ ಬೇಕು ಆರ್ ಎ ಸಿ. ಸ್ಕ್ವೇರ್ ರೂಟ್ ಆಫ್ ಫಸ್ಟ್ ಪಾಯಿಂಟ್ ಲಾಸ್ಟ್ ಪಾಯಿಂಟ್ 7 ಮೈನಸ್ ಆಫ್ -2. ಇಲ್ಲಿ ಕೇರ್ಫುಲ್ ಆಗಿರಬೇಕು. ಹೀಗೆ ಡೈರೆಕ್ಟ್ಲಿ ಬರೆದು ಬಿಟ್ರೆ ಒಂದು ರಾಂಗ್ ಆದರೂ ಫುಲ್ ಆನ್ಸರ್ ರಾಂಗ್ ಆಗುತ್ತೆ. ಸೊ 7 ಮೈನಸ್ ಆಫ್ -2 ಹೋಲ್ ಸ್ಕ್ವೇರ್ ಪ್ಲಸ್ 0 - 3 ಹೋಲ್ ಸ್ಕ್ವೇರ್ ಪ್ಲಸ್ -1 - 5 ಹೋಲ್ ಸ್ಕ್ವೇರ್. ಈ ಮೈನಸ್ ಫಾರ್ಮುಲಾದಲ್ಲೇ ಇದೆ. ಅದರ ಜೊತೆಗೆ ಏನಾದರೂ ಕೋಆರ್ಡಿನೇಟ್ಸ್ಗೆ ಸೈನ್ ಇದ್ದರೆ ಕೇರ್ಫುಲ್ ಆಗಿ ಒಂದು ಬ್ರ್ಯಾಕೆಟ್ ಹಾಕಿ ಸಿಂಪ್ಲಿಫೈ ಮಾಡಬೇಕು. ದಿಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ this is 9, 7 plus 2 9, 9 square is 81 plus 3 square is 9 plus 6 square is 36. So this is equal to 90 plus 36 square root of 126 ಆಗುತ್ತೆ. ಇವಾಗ ನಮಗೆ ಸಮ್ ಆಫ್ ಎನಿ ಟು ಡಿಸ್ಟೆನ್ಸಸ್ ಈಕ್ವಲ್ ಟು ದ ಥರ್ಡ್ ಡಿಸ್ಟೆನ್ಸ್ ಬರಬೇಕು. ಅದಕ್ಕೆ ಸ್ಟಿಲ್ ನಾವು ಸಿಂಪ್ಲಿಫೈಡ್ ಫಾರ್ಮಲ್ಲೇ ಬರ್ಕೋಬೋದು. ಹೆಂಗೆ ಬರಿಬೋದು ಅಂದರೆ ಸ್ಕ್ವೇರ್ ರೂಟ್ ಆಫ್ ದಿಸ್ ಇಸ್ 14 4s. Correct? No, 14 4s are 56. So square root of 4 is 2 into square root of 14. ಇದು 2 root 14 ಅಂತ ಬರಿಬೋದು. ಓಕೆ, ನೆಕ್ಸ್ಟ್ ದಿಸ್ ಇಸ್ ಈಕ್ವಲ್ ಟು 14 9s. ಓಕೆ, 14 9s 126. So this becomes square root of 9 is 3 root 14. Now look at the values. ಇದು root 14, ಇದು 2 root 14, ಇದು 3 root 14 ಇದೆ. Therefore AB plus BC equal to root 14 plus 2 root 14 which is equal to 2 plus 1 3 root 14 that is equal to AC ಅಥವಾ CA. Therefore sum of the distances between any two equal to the third length ಅಂದರೆ the points A, B, C are collinear ಅಂತ ಪ್ರೂವ್ ಆಗುತ್ತೆ. ಸೊ ಇದಕ್ಕೆ ಇಷ್ಟು ನೀಟಾಗಿ ಮಾಡಿದರೆ ಫೈನಲಿ ಇಫ್ ಯು ಅರೈವ್ ಎಟ್ ದಿಸ್ ಕಂಪ್ಲೀಟ್ 3 ಮಾರ್ಕ್ಸ್ ಸಿಗುತ್ತೆ. ಸೊ ಡಿಸ್ಟೆನ್ಸ್ ಫಾರ್ಮುಲಾನೇ ಬೇಕಾಗಿರೋದು. ಬಟ್ ಎಲ್ಲಿ ಮಿಸ್ಟೇಕ್ ಮಾಡ್ತೀರಾ ಅಂತಂದರೆ ಈ ಸೈನ್ಸ್ ಎಲ್ಲ ಮಿಸ್ ಮಾಡ್ತಾ ಹೋದರೆ ಕಂಪ್ಲೀಟ್ ರಾಂಗ್ ಆಗುತ್ತೆ. ಸೊ ಕೇರ್ಫುಲಿ ಬ್ರ್ಯಾಕೆಟ್ ಹಾಕ್ಕೊಂಡು ಸ್ಕ್ವೇರ್ ಮಾಡಿ ಎಲ್ಲ ಪಾಸಿಟಿವ್ ವ್ಯಾಲ್ಯೂನೇ ಬರೋದು ಸ್ಕ್ವೇರ್ ರೂಟ್ ಒಳಗಡೆ. ಸೊ ಸ್ವಲ್ಪ ಕೇರ್ ತಗೊಂಡು ಇದನ್ನು ಇವ್ಯಾಲ್ಯೂಯೇಟ್ ಮಾಡಬೇಕು. ಇನ್ನೊಂದು ಪಾಸಿಬಿಲಿಟಿ ಯಾವ್ದು ನೋಡೋಣ 3 ಮಾರ್ಕ್ಸ್ಗೆ. ಎಕ್ಸೈಸಲ್ಲಿರೋದು ಆ್ಯಸ್ ವೆಲ್ ಆಸ್ ಮಿಸಲೇನಿಯಸಲ್ಲಿರೋದು ಎಲ್ಲ ಇಂಪಾರ್ಟೆಂಟ್ 3 ಮಾರ್ಕ್ಸಿಗೆ. ಬಿಕಾಸ್ ಆಲ್ ಆರ್ ಬೇಸ್ಡ್ ಆನ್ ಡಿಸ್ಟೆನ್ಸ್ ಫಾರ್ಮುಲಾ ಓನ್ಲಿ. ಅದರಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್
ಸಾಲ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಹೌ ಟು ಡೂ ಅಂತ. ಸಿ ವೆರಿಫೈ ದೀಸ್ ಆರ್ ದ ವರ್ಟೀಸಸ್ ಆಫ್ ಅ ಪ್ಯಾರಲೋಗ್ರಾಮ್. ಪ್ಯಾರಲೋಗ್ರಾಮ್ ಅಂದ್ರೇನು? ಪ್ಯಾರಲಲ್ ಸೈಡ್ಸ್ ಆರ್ ಒಪೋಸಿಟ್ ಸೈಡ್ಸ್ ಆರ್ ABCD. ಪ್ಯಾರಲೋಗ್ರಾಮ್ ಅಂದ್ರೇನು? ಒಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್ ಅಂಡ್ ಈಕ್ವಲ್ ಅಲ್ವಾ? AB ಇಸ್ ಪ್ಯಾರಲಲ್ ಟು CD, AD ಇಸ್ ಪ್ಯಾರಲಲ್ ಟು CB, AB ಈಕ್ವಲ್ ಟು CD ಅಂಡ್ BC ಈಕ್ವಲ್ ಟು AD. ಅಷ್ಟು ಬರಬೇಕು. ಸೊ ಒಂದು ಮೆಥಡು ಎಲ್ಲ ಡಿಸ್ಟೆನ್ಸ್ AB ಫೈಂಡ್ ಔಟ್ ಮಾಡಬೇಕು, BC ದೆನ್ CD ದೆನ್ DA ಯೂಸಿಂಗ್ ದ ಡಿಸ್ಟೆನ್ಸ್ ಫಾರ್ಮುಲಾ. ಈ ಎಲ್ಲ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ 1 by 1 ಸ್ಕ್ವೇರ್ ರೂಟ್ ಎಲ್ಲ ಹಾಕಿಬಿಟ್ಟು. ಆಮೇಲೆ ನೀವು ಚೆಕ್ ಮಾಡಬೇಕು ಈಸ್ AB ಈಕ್ವಲ್ ಟು CD ಆ್ಯಂಡ್ BC ಈಕ್ವಲ್ ಟು DA. ಅದು ಈಕ್ವಲ್ ಇದೆಯಂತಾದರೆ, ಒಪೋಸಿಟ್ ಸೈಡ್ಸ್ ಈಕ್ವಲ್ ಇದೆಯಂತಾದರೆ ದೀಸ್ ಆರ್ ದ ವರ್ಟೀಸಸ್ ಆಫ್ ಅ ಪ್ಯಾರಲೋಗ್ರಾಮ್. ಇದಕ್ಕಿಂತನೂ ಒಂದು ಈಸಿಯೆಸ್ಟ್ ಮೆಥಡ್ ಇದೆ. ಯಾವುದಂದರೆ ಪ್ಯಾರಲೋಗ್ರಾಮಲ್ಲಿ ಡಯಾಗನಲ್ಸ್ ಆಲ್ವೇಸ್ ಬೈಸೆಕ್ಟ್ ಈಚ್ ಅದರ್. ಡಯಾಗನಲ್ಸ್ bisect each other. Bisect each other ಅಂತಂದ್ರೆ midpoint of one diagonal must be equal to the midpoint of the other diagonal. Midpoint of AC equal to midpoint of BD. Okay. ಇದು ಇನ್ನೊಂದು ವೇ ಪ್ರೂವ್ ಮಾಡೋಕ್ಕೆ, ಇದು ಪ್ಯಾರಲೋಗ್ರಾಮ್ ಅಂತ ಪ್ರೂವ್ ಮಾಡೋಕ್ಕೆ ದಿಸ್ ಇಸ್ ದ ಅನದರ್ ವೇ. ಸೊ ಈ ವೇ ಈಸಿಯರ್ ಬಿಕಾಸ್ ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಿದರೆ ಆಯಿತು. ಇದು ಈಸಿನೇ, ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿದರೆ ಆಯಿತು. ಬಟ್ ನಿಮಗೇನಾದರೂ ಅಲ್ಲಿ ಸೈನ್ಸ್ ಕನ್ಫ್ಯೂಷನ್ ಇದೆ ಅಂತಾದರೆ ದಿಸ್ ಇಸ್ ಬೆಟರ್, ಮಿಡ್ ಪಾಯಿಂಟ್ ಫಾರ್ಮುಲಾ. ಸೊ ಮಿಡ್ ಪಾಯಿಂಟ್ ಫಾರ್ಮುಲಾ AC ಗೆ ಯೂಸ್ ಮಾಡಬೇಕಂತಾದರೆ ಫಸ್ಟು A ಪಾಯಿಂಟ್ ಏನಿದೆ -1 2 1, B ಏನಿದೆ 1 -2 5, C ಏನಿದೆ 4 -7 8 ಆ್ಯಂಡ್ D ಪಾಯಿಂಟ್ ಏನಿದೆ 2 -3 4. ಕರೆಕ್ಟಾ? ಸೊ ಇವಾಗ ಮಿಡ್ ಪಾಯಿಂಟ್ ಆಫ್ AC ಬೇಕು. ಮಿಡ್ ಪಾಯಿಂಟ್ ಆಫ್ AC ಅಂದರೆ ಏನು? ಮಿಡ್ ಪಾಯಿಂಟ್ ಫಾರ್ಮುಲಾ x1 + x2 by 2, y1 + y2 by 2, z1 + z2 by 2. ಇದು ಮಿಡ್ ಪಾಯಿಂಟ್ ಫಾರ್ಮುಲಾ. ಸೊ ಇದು x1 y1 z1 ತಗೊಳ್ಳಿ, ಇದು x2 y2 z2 ತಗೊಳ್ಳಿ, AC. ಸೊ ಏನಾಗುತ್ತೆ ಇಲ್ಲಿ -1 + 4 by 2, 2 -7 2 +(-7) by 2. ಸೊ ಯಾಕಂದರೆ ಸೈನ್ ಮಿಡ್ಲಲ್ಲಿ ಇಲ್ಲಿ ಎಲ್ಲ ಕಡೆನೂ ಪ್ಲಸ್ಸೇ, ಇದಕ್ಕೆ ಮೈನಸ್ ಇದ್ದರೆ ಅದಕ್ಕೊಂದು ಬ್ರ್ಯಾಕೆಟ್ ಹಾಕೋಬೇಕು. 1 + 8 by 2. ಸೊ ದಿಸ್ ಇಸ್ ಈಕ್ವಲ್ ಟು, ಇದು ಮಿಡ್ ಪಾಯಿಂಟ್ ಆಫ್ AC. ಮಿಡ್ ಪಾಯಿಂಟ್ ಆಫ್ AC ಮತ್ತು ಮಿಡ್ ಪಾಯಿಂಟ್ ಆಫ್ BD ಸೇಮ್ ಇರುತ್ತೆ ಬಿಕಾಸ್ ದೇ ಬೈಸೆಕ್ಟ್ ಈಚ್ ಅದರ್. ಸೊ ಈಗ BD ಲೆಂತ್ ಬಗ್ಗೆ ಹೇಳ್ತಾ ಇಲ್ಲ, ಲೆಂತ್ AC ಲೆಂತ್ BD ಲೆಂತ್ ಬೈಸೆಕ್ಟ್ ಅಂದರೆ ಇದರ ಲೆಂತ್ ಸೇಮ್ ಇರಬೇಕು ಅಂತಲ್ಲ. ಬೈಸೆಕ್ಟ್ ಅಂದರೆ ದೇವರ ಮಿಡಲ್ ಪಾಯಿಂಟ್ ಮಸ್ಟ್ ಬಿ ಸೇಮ್. ಸೊ ಮಿಡ್ ಪಾಯಿಂಟ್ ಆಫ್ BD ಮಾಡಿ. ಸೊ 1 + 2 by 2, -2 +(-3 by 2, 5 + 4 by 2. ಕರೆಕ್ಟಾ? ಸೊ ದಿಸ್ ಈಸ್ ಈಕ್ವಲ್ ಟು 4 - 1 ಅಂದರೆ 3 by 2, -5 by 2, 8 + 1 9 by 2. ಇದು ಮಿಡ್ ಪಾಯಿಂಟ್ ಆಫ್ AC ಬರುತ್ತೆ. ಇಲ್ಲಿನೇ ಫಸ್ಟೇ ಈಕ್ವಲ್ ಹಾಕೋಬೇಡಿ. ದಿಸ್ ಇಸ್ ದ ಕಂಡೀಷನ್ ಫಾರ್ ದ ವರ್ಟೀಸಸ್ ಟು ಬಿ ಪ್ಯಾರಲೋಗ್ರಾಮ್. ಫಸ್ಟು ಚೆಕ್ ಮಾಡಿ, ಮಿಡ್ ಪಾಯಿಂಟ್ ಆಫ್ AC ಫೈಂಡ್ ಔಟ್ ಮಾಡ್ತಾ ಇದ್ದೀವಿ ನಾವು ಇವಾಗ. ಇದು ಮಿಡ್ ಪಾಯಿಂಟ್ ಆಫ್ BD ಅಲ್ವಾ? ಸೊ ಇದು ಎರಡು ಈಕ್ವಲ್ ಬಂದರೆ ಇಟ್ ಇಸ್ ಅ ಪ್ಯಾರಲೋಗ್ರಾಮ್. ಇದು ಮಿಡ್ ಪಾಯಿಂಟ್ ಆಫ್ AC ನಮಗಿದು ಸಿಕ್ತು. ಈಗ ಮಿಡ್ ಪಾಯಿಂಟ್ ಆಫ್ BD ಸಿಗಬೇಕು. ಮಿಡ್ ಪಾಯಿಂಟ್ ಆಫ್ BD ದಿಸ್ ಇಸ್ ಈಕ್ವಲ್ ಟು +1 3 by 2, ಹಿಯರ್ -5 by 2, ದಿಸ್ ಇಸ್ 9 by 2. Now check, are they equal? Yes, these two are equal. When the midpoint of diagonals are equal, meaning is diagonals bisect each other. Therefore, A, B, C, D are vertices of a parallelogram. This is how to prove it is a parallelogram without using the distance formula but with the help of midpoint formula. ಯಾವ ಮೆಥಡ್ ಯೂಸ್ ಮಾಡಿದ್ರು ಆಗುತ್ತೆ. ದಿಸ್ ಇಸ್ ಕಂಪ್ಯಾರಿಟಿವ್ಲಿ ಈಸಿಯರ್ ಬಿಕಾಸ್ 3 ವರ್ಟೆಕ್ಸ್ ಕೊಟ್ಟಿರ್ತಾರೆ, ಲಾಸ್ಟ್ ವರ್ಟೆಕ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ ಪ್ಯಾರಲೋಗ್ರಾಮ್ ಇದ್ದು, ಆವಾಗ ಇದೇ ಬೆಸ್ಟ್ ಮೆಥಡ್ ಟು ಯೂಸ್ ಗೆಟ್ ದ 4th ವರ್ಟೆಕ್ಸ್ ಆಫ್ ದ ಪ್ಯಾರಲೋಗ್ರಾಮ್. ಇವಾಗ ಲಾಸ್ಟ್ ಒಂದು ಪ್ರಾಬ್ಲಮ್ ಮಾಡ್ತೀನಿ. ಇಲ್ಲಿ ಸೆಂಟ್ರಾಯ್ಡ್ ಆಫ್ ಅ ಟ್ರಯಾಂಗಲ್ ಕಾನ್ಸೆಪ್ಟನ್ನು ಯೂಸ್ ಮಾಡಿಕೊಂಡು, ಸೆಂಟ್ರಾಯ್ಡ್ ಆಫ್ ಎ ಟ್ರಯಾಂಗಲ್ ಈಸ್ ಒರಿಜಿನ್ ಇಫ್ ಒರಿಜಿನ್ ಇಸ್ ದ ಸೆಂಟ್ರಾಯ್ಡ್ ಆಫ್ ದ ಟ್ರಯಾಂಗಲ್. ಒಂದು ಟ್ರಯಾಂಗಲ್ ಇದ್ರೆ ಅದು ಸೆಂಟ್ರಾಯ್ಡ್ G ಅಂದರೆ ಒರಿಜಿನ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ 3 vertices given 2A 2 6, Q ಅಂದರೆ -4 3B -10, R ಅಂತಂದರೆ 8 14 2C. ನೀವು ವ್ಯಾಲ್ಯೂಸ್ ಆಫ್ ABC ಫೈಂಡ್ ಔಟ್ ಮಾಡಬೇಕು. ನಿಮಗೆ ಸೆಂಟ್ರಾಯ್ಡ್ ಫಾರ್ಮುಲಾ ಗೊತ್ತು. ವಾಟ್ ಈಸ್ ಸೆಂಟ್ರಾಯ್ಡ್ ಫಾರ್ಮುಲಾ? G = x1 + x2 + x3 by 3,
y1 plus y2 plus y3 by 3 z1 plus z2 plus z3 by 3. ಈ ಫಾರ್ಮುಲಾ ಇಲ್ಲಿ ಅಪ್ಲೈ ಮಾಡಬೇಕು. ಸೊ ಇಲ್ಲಿ ಇದು x1 y1 z1 x2 y2 z2 x3 y3 z3 ಯಾವುದು ತಗೊಳ್ಳಿ, ಎಕ್ಸ್ ಕೋಆರ್ಡಿನೇಟ್ ಎಲ್ಲ ಆ್ಯಡ್ ಮಾಡಿ 2a minus 4 plus 8 by 3, y ಕೋಆರ್ಡಿನೇಟ್ಸ್ ಎಲ್ಲ ಆ್ಯಡ್ ಮಾಡಿ 2 plus 3b plus 14 by 3, z ಕೋಆರ್ಡಿನೇಟ್ಸ್ 6 plus of minus 10 plus of 2c divided by 3. What is the centroid? Origin is the centroid. ಈ ಎರಡು ಆರ್ಡರ್ಡ್ ಟ್ರಿಪ್ಲೆಟ್ಸ್ ಈಕ್ವಲ್ ಅಂತ ಇದೆ ಇಲ್ಲಿ. ವೆನ್ ದೇ ಆರ್ ಈಕ್ವಲ್, ಫಸ್ಟ್ ಟು ಫಸ್ಟ್ ಈಕ್ವೇಟ್ ಮಾಡಿ, ಸೆಕೆಂಡ್ ಟು ಸೆಕೆಂಡ್ ಈಕ್ವೇಟ್ ಮಾಡಿ, ಥರ್ಡ್ ಟು ಥರ್ಡ್ ಈಕ್ವೇಟ್ ಮಾಡಬೇಕು. ಸೊ ಏನು ಸಿಗುತ್ತೆ, 2a plus 4 by 3 equal to 0. ಇನ್ನೊಂದು 3b plus 16 by 3 equal to 0. ಇದೇನಾಗುತ್ತೆ, 2c minus 4 by 3 equal to 0. ಯಾಕೆ 2c 10, 6 minus 10 is minus 4. ಸೊ ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ, 2a equal to minus 4, a equal to minus 2 and b equal to ಇದು 0 ಆಗುತ್ತೆ, minus 16 by 3, c equal to 0 3 is a 0, 4 by 2 ಅಂದರೆ 2. ಸೊ b equal to minus 16 by 3, c equal to 2. This is the value. These are the values of A, B and C. ಇಲ್ಲಿ ಸೆಂಟ್ರಾಯ್ಡ್ ಕಾನ್ಸೆಪ್ಟನ್ನು ಯೂಸ್ ಮಾಡಿದ್ವಿ. ಸೊ 3D ನಲ್ಲಿರೋ ಯಾವುದೇ ಪ್ರಾಬ್ಲಮ್, ಇದೇ ಪ್ರಾಬ್ಲಮ್ ಯೂಶ್ವಲಿ ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್. ಇದನ್ನು ಬಿಟ್ಟು ಎಕ್ಸಸೈಸಲ್ಲಿ ಇನ್ನೂ ಪ್ರಾಬ್ಲಮ್ಸ್ ಇದೆ. ಯಾವುದೇ ಪ್ರಾಬ್ಲಮ್ ಇರಲಿ ಸಾಲ್ವ್ ಮಾಡಬೇಕಾದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ವಿ ಯೂಸ್ ದ ಡಿಸ್ಟೆನ್ಸ್ ಫಾರ್ಮುಲಾ ಓನ್ಲಿ. ಇವಾಗ ಕೊಟ್ಟಿರೋ 4 ವರ್ಟೀಸಸ್, ಇನ್ನು ಕೆಲವೊಂದು ಮಿಸಲೇನಿಯಸಲ್ಲಿ ಪ್ರಾಬ್ಲಮ್ಸ್ ಇದೆ. 4 ವರ್ಟೀಸಸ್ ಕೊಡ್ತಾರೆ, ದೇ ಆರ್ ದ ವರ್ಟೀಸಸ್ ಆಫ್ ಅ ಪ್ಯಾರಲೋಗ್ರಾಮ್ ಅಂತ ಪ್ರೂವ್ ಮಾಡಬೇಕು, ಬಟ್ ನಾಟ್ ಆಫ್ ರೆಕ್ಟ್ಯಾಂಗಲ್ ಅಂತ ಪ್ರೂವ್ ಮಾಡಬೇಕು. ರೆಕ್ಟ್ಯಾಂಗಲ್ ಅಲ್ಲಿ ಏನಿರುತ್ತೆ, ಪ್ಯಾರಲೋಗ್ರಾಮ್, ಎವ್ರಿ ರೆಕ್ಟ್ಯಾಂಗಲ್ ಇಸ್ ಅ ಪ್ಯಾರಲೋಗ್ರಾಮ್, ಬಟ್ ಎವ್ರಿ ಪ್ಯಾರಲೋಗ್ರಾಮ್ ನೀಡ್ ನಾಟ್ ಬಿ ರೆಕ್ಟ್ಯಾಂಗಲ್ ಅಲ್ವಾ. ಸೊ ರೆಕ್ಟ್ಯಾಂಗಲ್ ಆಗಬೇಕಾದ್ರೆ ಡಯಾಗನಲ್ಸ್ ಲೆಂತ್ ಕೂಡ ಈಕ್ವಲ್ ಇರಬೇಕು. ಸೊ ಡಯಾಗನಲ್ ಲೆಂತ್ ಈಕ್ವಲ್ ಬರ್ತಾ ಇಲ್ಲ ಅಂತಾದರೆ ಇಟ್ ಈಸ್ ಜಸ್ಟ್ ಅ ಪ್ಯಾರಲೋಗ್ರಾಮ್, ನಾಟ್ ಅ ರೆಕ್ಟ್ಯಾಂಗಲ್ ಅಂತ ಆ ಥರ ಪ್ರೂವ್ ಮಾಡಿದರೆ ಆಯಿತು. ಅಂಥ ಪ್ರಾಬ್ಲಮ್ಸ್ ಸಾಲ್ವ್ಡ್ ಪ್ರಾಬ್ಲಮ್ಸೇ ಇದೆ ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ಯು ಕ್ಯಾನ್ ರೆಫರ್ ದೋಸ್ ಪ್ರಾಬ್ಲಮ್ಸ್ ಆಲ್ಸೋ. ಬಟ್ ಇದೆಲ್ಲ ಇಷ್ಟು ಪ್ರಾಬ್ಲಮ್ಸ್, ಬೇಸಿಕ್ ಪ್ರಾಬ್ಲಮ್ಸ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್. ಸೊ ಕೇರ್ಫುಲ್ ಏನು ಮಾಡಬೇಕು, ರೈಟ್ ಆ್ಯಂಡ್ ಪ್ರಾಕ್ಟೀಸ್ ದೀಸ್ ಪ್ರಾಬ್ಲಮ್ಸ್ ಸೊ ದ್ಯಾಟ್ ಯು ವಿಲ್ ಬಿ ಪರ್ಫೆಕ್ಟ್ ವಿತ್ ಅಡಿಷನ್, ಅಲ್ಲಿ ಸಬ್ಟ್ರಾಕ್ಷನ್ ಮಾಡೋದು, ಸೈನ್ಸ್, ಸ್ಕ್ವೇರ್ ರೂಟ್ ಒಳಗಡೆ ಸಿಂಪ್ಲಿಫಿಕೇಶನ್ ಮಾಡೋದು, ಇದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಈ ಪ್ರಾಬ್ಲಮ್ಸಲ್ಲಿ. ಬಿಕಾಸ್ ಯೂಸ್ ಮಾಡೋವಂಥದ್ದು ಜಸ್ಟ್ ಡಿಸ್ಟೆನ್ಸ್ ಫಾರ್ಮುಲಾ, ಬಟ್ ಕೇರ್ಫುಲ್ ಇವ್ಯಾಲ್ಯುಯೇಷನ್ ಇಸ್ ಮಸ್ಟ್. ಅರ್ಥ ಆಯಿತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.